ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಯಾವ ರೀತಿಯಾಗಿ ಚಿಕನ್ ಗ್ರೇವಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ರೆಸಿಪಿ ನೋಡೋದ ನಂತರ ಯಾರು ಬೇಕಾದರೂ ಈ ರೆಸಿಪಿನ ಬಹಳ ಸುಲಭವಾಗಿ ಮಾಡ್ಬೋದು, ರುಚಿಕರವಾಗಿ ಮಾಡ್ಬೋದು, ಅದಂತೂ ಗ್ಯಾರಂಟಿ. ಹಾಗಿದ್ರೆ ಬನ್ನಿ, ಈ ರೀತಿಯಾದಂಥ ಚಿಕನ್ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಚಿಕನ್ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೊಂದು ಬಾಣಲಿನ ಇಟ್ಟು ಬಾಣಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಬಾಣಲಿಗೆ 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ಎಣ್ಣೆ ಕಂಪ್ಲೀಟಾಗಿ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ 2 ನಿಮಿಷಗಳ ಕಾಲ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. 2 ನಿಮಿಷಗಳ ಕಾಲ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು. ಈಗ ಈ ರೀತಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಸಹ ಹಾಕಿ ಟೊಮೊಟೊ ಹಣ್ಣನ್ನು ಸಹ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಹಣ್ಣನ್ನು ಸಹ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಈ ರೀತಿ ಕಟ್ ಮಾಡಿದಂಥ ಒಂದು ಕ್ಯಾಪ್ಸಿಕಮ್ಮನ್ನು ಸಹ ಎಣ್ಣೆಗೆ ಹಾಕಿ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ಕ್ಯಾಪ್ಸಿಕಮ್ಮನ್ನು 2 ನಿಮಿಷಗಳ ಕಾಲ ಫ್ರೈ ಮಾಡಾಯಿತು. ಈ ಸಮಯದಲ್ಲಿ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಅರಿಶಿಣದ ಪುಡಿನ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಸಮಯದಲ್ಲಿ 1 kgಯಷ್ಟು ಚಿಕನ್ನ ಬಾಣಲಿಗೆ ಹಾಕೋಬೇಕಾಗತ್ತೆ. ವಿತ್ ಸ್ಕಿನ್ ಬೇಕಾದ್ರೂ ಯೂಸ್ ಮಾಡ್ಬೋದು, ವಿತೌಟ್ ಸ್ಕಿನ್ ಚಿಕನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ರೀತಿ ಚಿಕನನ್ನು ಬಾಣಲಿಗೆ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಂದರ್ಭದಲ್ಲೇ ಹಾಕಿ, ಉಪ್ಪನ್ನು ಹಾಕಿರೋದ್ರಿಂದ ಚಿಕನ್ಗೆ ಉಪ್ಪು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿನ ಜೊತೆ ಮೊದಲೇ ತಯಾರು ಮಾಡಿದಂಥ ಒಗ್ಗರಣೆಯನ್ನು ಸಹ ಚೆನ್ನಾಗಿ ಬೆರಿಬೇಕು. ಖಂಡಿತ ತುಂಬ ಸಿಂಪಲ್ ಆದ ರೆಸಿಪಿ, ಬಟ್ ಅಷ್ಟೇ ರುಚಿಕರವಾದ ರೆಸಿಪಿ. ಖಾರನ ತಮ್ಮ ಇಚ್ಛಾನುಸಾರ ತಮ್ಗೆ ಎಷ್ಟು ಬೇಕೋ ಅಷ್ಟು ಏರುಪೇರು ಮಾಡ್ಕೊಂಡು ಈ ರೆಸಿಪಿನ ಮಾಡಿಕೊಂಡ್ರೆ ಎಕ್ಸಲೆಂಟ್ ಆಗಿರುತ್ತೆ. ಅದರಲ್ಲಂತೂ 2 ಮಾತಿಲ್ಲ. ಉಪ್ಪನ್ನು ಹಾಕಾದ ನಂತರ ಒಗ್ಗರಣೆ ಜೊತೆಗೆ ಭಾಳ ಚೆನ್ನಾಗಿ ಚಿಕನನ್ನು ಬೆರೆಸಾಯಿತು. ಚಿಕನ್ನು ಲೋ ಫ್ಲೇಮಲ್ಲೇ ಬೇಯ್ತಿರಲಿ. ಈ ಸಮಯದಲ್ಲಿ ಈ ಒಂದು ಚಿಕನ್ ಗ್ರೇವಿಗೆ ಬೇಕಾದಂಥ ಮಸಾಲಾನ ಅಂದರೆ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಳ್ಳೋಣ. ಮಸಾಲ ಪೇಸ್ಟನ್ನು ರುಬ್ಬೋದಕ್ಕೋಸ್ಕರ ಈಗಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ವಿ. ಮಿಕ್ಸಿ ಜಾರ್ಗೆ ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಣ್ಣು, ಜೊತೆಗೆ ಅರ್ಧ ಕಪ್ ಅಳತೆಯ ತೆಂಗಿನಕಾಯಿ ತುರಿ, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, 1 ಟೀ ಸ್ಪೂನಷ್ಟು ಕಾಳು ಮೆಣಸು, 10 ರಿಂದ 12 ಗೋಡಂಬಿ, ಜೊತೆಗೆ 1 ಇಂಚಷ್ಟು ಹಸಿ ಶುಂಠಿನೂ ಸಹ ಹಾಕಿ, ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇನ್ನು 2 ಇಂಚಷ್ಟು ಚಕ್ಕೆ, 4 ಏಲಕ್ಕಿಕಾಯಿ, 4 ಲವಂಗನೂ ಸಹ ಹಾಕಿ, ಹಾಗೆ ನಾವಿಲ್ಲಿ 15 ಹಸಿಮೆಣಸಿನ್ಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು. ಹಸಿಮೆಣಸಿನ್ಕಾಯಿ ಖಾರ ಯಾವ ಮಟ್ಟಕ್ಕಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಖಾರನ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಏರುಪೇರು ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ, ಈಗ ಮಸಾಲ ಪೇಸ್ಟ್ನ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ. ನೋಡ್ಕೊಳ್ಳಿ, ನೀರನ್ನು ತಮ್ಮ ಇಚ್ಛಾನುಸಾರ ಬಳಸ್ಬೋದು. ಈ ರೆಸಿಪಿಯ ಮತ್ತೊಂದು ವಿಶೇಷ ಏನು ಅಂದರೆ, ಯಾವುದೇ ರೀತಿಯಾದಂಥ ರೆಡಿಮೇಡ್ ಪುಡಿ ಆಗ್ಬೋದು, ರೆಡಿಮೇಡ್ ಪೇಸ್ಟ್ ಆಗ್ಬೋದು, ಏನನ್ನು ಬಳಸಿ ತಯಾರು ಮಾಡ್ತಾ ಇಲ್ಲ. ಎಲ್ಲನೂ ಸಹ ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ತಯಾರು ಮಾಡ್ತಾ ಇರೋದ್ರಿಂದ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಅದರಲ್ಲಂತೂ 2 ಮಾತಿಲ್ಲ. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಮಿಕ್ಸಿ ಜಾರ್ಗೆ ಮಸಾಲ ಪದಾರ್ಥನೆಲ್ಲ ಹಾಕಿದಂಥ ಈ ಸಮಯದಲ್ಲಿ ಚಿಕನ್ ಸ್ವಲ್ಪ ಬೆಂದಿದೆ. ಒಟ್ಟಾರೆಯಾಗಿ ಒಂದು 5 ರಿಂದ 6 ನಿಮಿಷ ಚಿಕನನ್ನು ಹಾಗೆ ಬೇಯಿಸ್ಕೋಬೇಕಾಗತ್ತೆ. ಮೊದಲಿಗೆ ಚಿಕನ್ನು ಬೆಂದು ಸ್ವಲ್ಪ ನೀರು ಬಿಟ್ಟಿದೆ, ನೋಡ್ತಾ ಇರ್ಬೋದು. ಈಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಅಂದರೆ ಮಿಕ್ಸಿ ಜಾರ್ಲಿರ್ತಕ್ಕಂಥ ಪದಾರ್ಥನ ನುಣ್ಣಿಗೆ ರುಬ್ತಕ್ಕಂಥ ಸಮಯದವರೆಗೂ ಬೆಂದರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಾಯಿತು. ಹಸಿಯಾಗೆ ಈ ಒಂದು ಮಸಾಲ ಪೇಸ್ಟು ಒಳ್ಳೆ ಘಮ್ ಅಂತ ಅರೋಮ ಬರ್ತಾ ಇದೆ. ಖಂಡಿತ ಇದನ್ನು ಚಿಕನ್ ಜೊತೆಗೆ ಸೇರಿಸಿ ಚಿಕನ್ನು ಸಹ ಇದರ ಜೊತೆ ಫ್ರೈ ಮಾಡ್ತಾಯಿದ್ರೆ ಇನ್ನೂ ಅರೋಮ ಸೂಪರಾಗಿರುತ್ತೆ. ಈಗ ಇಲ್ಲಿ ಚಿಕನ್ ಒಗ್ಗರಣೆ ಜೊತೆಗೆ ಉಪ್ಪನ್ನು ಸೇರಿಸಾದ ನಂತರ ಒಂದು 5 ರಿಂದ 6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಿರ್ತಕ್ಕಂಥದ್ದು. ಈಗ ಮಿಕ್ಸಿ ಜಾರಲ್ಲಿರ್ಬೋದಂಥ ಮಸಾಲ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ.
ಮಸಾಲ ಪೇಸ್ಟೆಲ್ಲ ಚಿಕನ್ ಜೊತೆಗೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಚಿಕನನ್ನು ಸರಿಸುಮಾರು 20 ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ. ತಮಗೆ ಸಮಯ ಹೆಚ್ಚಿದರೆ ಅಥವಾ ನೀಟಾಗಿ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಚಿಕನ್ಗೆ ಅನ್ನೋದಾದರೆ ಖಂಡಿತ ಒಂದು 25 ನಿಮಿಷನಾದರೂ ಬೇಯಿಸ್ಕೋಬೇಕಾಗತ್ತೆ ಓಪನ್ ಆಗಿ. ತಮಗೇನಾದ್ರು ಇನ್ನೂ ಹೆಚ್ಚು ರುಚಿ ಬೇಕು ಅಂದರೆ ಖಂಡಿತ 25 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಇನ್ನೂ ಸೊಗಸಾದ ರುಚಿನ ಖಂಡಿತ ಪಡಿಬೋದು. ಈ ಸಮಯದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದನ್ನು ಮರಿಬೇಡಿ. ಚಿಕನ್ ಬೇಯ್ತಕ್ಕಂಥ ಒಟ್ಟಾರೆಯಾಗಿ 20 ನಿಮಿಷದಲ್ಲಿ ಪ್ರತಿ 5ರಿಂದ 6 ನಿಮಿಷಕ್ಕೊಮ್ಮೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಟ್ಟಾರೆಯಾಗಿ ಚಿಕನ್ ಬೇಯ್ತಕ್ಕಂಥ ಸಮಯದಲ್ಲಿ 2ರಿಂದ 3 ಬಾರಿ ಮಿಕ್ಸ್ ಮಾಡ್ಕೋಬೇಕಷ್ಟೆ. 5ರಿಂದ 6 ನಿಮಿಷ ಇಲ್ಲಿ ಚಿಕನ್ನ ಬೇಯಿಸಿದ್ದೀವಿ. ಮತ್ತೆ ನೋಡ್ತಾ ಇದ್ದೀರಲ್ಲ, ಗ್ರೇವಿನಲ್ಲಿ ಚಿಕನ್ನು ಬಹಳ ಚೆನ್ನಾಗಿ ಬೇಯ್ತಾ ಇದೆ. ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಮುಚ್ಚಿ ಉಳಿದಂಥ 15 ನಿಮಿಷ ಬೇಯಿಸ್ಕೋಬೇಕು. ಇದೇ ರೀತಿಯಾಗಿ ಇನ್ನೂ 2 ಬಾರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ 5 ನಿಮಿಷಕ್ಕೆ. ಫೈನಲ್ ಆಗಿ ನಾವು ಚಿಕನ್ ಗ್ರೇವಿ ಯಾವ ರೀತಿಯಾಗಿ ಸಿದ್ಧವಾಗಿದೆ ಅಂತ ತೋರಿಸ್ತೇವೆ. ಈಗ ಒಟ್ಟಾರೆ ಚಿಕನ್ನು 20 ನಿಮಿಷ ನೀಟಾಗಿ ಬೆಂದಿದೆ. ನೋಡ್ತಾ ಇರ್ಬೋದು, ಎಣ್ಣೆ ಸಹ ತೇಲಿ ಬಂದಿದೆ. ಹೀಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೇನಾದರೂ ಗ್ರೇವಿ ಹೆಚ್ಚು ಬೇಕು ಅನ್ನೋದಾದರೆ ಖಂಡಿತ ಈ ಸಮಯದಲ್ಲೇ ಫ್ಲೇಮನ್ನು ಆಫ್ ಮಾಡ್ಕೋಬೋದು. ಅಥವಾ ನಿಮ್ಗೆ ಇನ್ನೂ ಗ್ರೇವಿ ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಓಪನ್ ಆಗಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನೂ ಗ್ರೇವಿ ಗಟ್ಟಿ ಆಗುತ್ತೆ. ನಾವಿಲ್ಲಿ ಓಪನ್ ಆಗಿ ಮತ್ತೆ 5 ನಿಮಿಷ ಕುದಿಸ್ಕೊಳ್ತೇವೆ. ನೋಡೋರಂತೆ ಯಾವ ಹದಕ್ಕೆ 5 ನಿಮಿಷ ಕುದ್ದಾದ ನಂತರ ಚಿಕನ್ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ. ಈಗಿಲ್ಲಿ 5 ನಿಮಿಷಗಳ ಕಾಲ ಓಪನ್ ಆಗಿ ಕುದಿಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದೆ. ಈ ಅದಕ್ಕೆ ಗ್ರೇವಿ ಗಟ್ಟಿ ಇದ್ದರೆ ಬಹಳ ರುಚಿ ಬರುತ್ತೆ. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫೈನಲಾಗಿ ಬಿಸಿ ಇರಬೇಕಾದ್ರೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಖಂಡಿತ ಚಿಕನ್ನು 20ರಿಂದ 25 ನಿಮಿಷ ಬೆಂದಿರೋದ್ರಿಂದ ಸೂಪರಾಗಿ ಬೆಂದಿರುತ್ತೆ. ಚೆನ್ನಾಗಿ ಮಸಾಲ ಎಲ್ಲ ಚಿಕನ್ ಅಬ್ಸರ್ವ್ ಮಾಡಿರುತ್ತೆ. ಖಂಡಿತ ಈ ರೀತಿಯಾದಂಥ ಗ್ರೇವಿ ಸಖತ್ ರುಚಿ ಇರುತ್ತೆ, ಅದರಲ್ಲಂತೂ 2 ಮಾತಿಲ್ಲ. ಆದರೆ ಬಿಸಿ ಬಿಸಿನಲ್ಲೇ ಇದನ್ನು ತಿನ್ನೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ರೀತಿಯಾದಂಥ ಗ್ರೇವಿ ಚಪಾತಿಗಾಗ್ಬೋದು, ಮುದ್ದೆಗಾಗ್ಬೋದು, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಚಿಕನ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.